ಹಲೋ ನಮಸ್ಕಾರ ಗುರು. ಸುಬ್ಬು ಕ್ರಿಕ್ ಇನ್ಫೋ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಸ್ವಾಗತ. ನೆನ್ನೆ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಮ್ಯಾಚ್ ನಡೀತು. ನಮ್ಮ ಇಂಡಿಯಾದವ್ರಿಗೂ ಬಾಂಗ್ಲಾದೇಶವ್ರಿಗೂ. ಮ್ಯಾಚಲ್ಲಿ ಏನೇನಾಯ್ತು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ದಬಾಯಿಸುತ್ತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನೆನ್ನೆ ಬಾಂಗ್ಲಾದೇಶವ್ರು ಟಾಸ್ ವಿನ್ ಆಗ್ತಾರೆ, ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳ್ತಾರೆ. ಸರಿ, ರೋಹಿತ್ ಶರ್ಮರು ಓಕೆ ಡನ್ ಆಡ್ಕೊಳ್ಳಿ ಅಂತ ಹೇಳಿ ಶುರು ಮಾಡ್ತಾರೆ. ಬೌಲಿಂಗಲ್ಲಿ ನಮ್ಮ ಇಂಡಿಯಾದವರು ಭಾಳ ಮಿಂಚಿದ್ರು. ಅಕ್ಷರ್ ಪಟೇಲ್ ಅವರು 9ನೇ ಓವರಲ್ಲಿ ಹ್ಯಾಟ್ರಿಕ್ ತಗೋಬೇಕಾಗಿತ್ತು, ಹ್ಯಾಟ್ರಿಕ್ ಮಿಸ್ ಆಗೋಯ್ತು. ಅದಕ್ಕಿಂತ ಮುಂಚೆ ಶಮಿ ಅವರು 2 ವಿಕೆಟ್ ತೆಗೆದಿರ್ತಾರೆ. ಹ್ಯಾಟ್ರಿಕ್ ಒಂದು ಮಿಸ್ ಆಗ್ಬಿಡ್ತು ಅವರು. ಅದು ರೋಹಿತ್ ಶರ್ಮಾ ಅವರು ಕ್ಯಾಚ್ ಡ್ರಾಪ್ ಮಾಡಿಬಿಡ್ತಾರೆ. ಕ್ಯಾಚ್ ಡ್ರಾಪ್ ಮಾಡಲಿಲ್ಲ ಅಂತಂದರೆ ಅಕ್ಷರ್ ಪಟೇಲ್ ಅವ್ರದ್ದು ಹ್ಯಾಟ್ರಿಕ್ ಆಗಿರೋದು. ಅದಾದ ನಂತರ ನೆಕ್ಸ್ಟ್ ಬಾಲಲ್ಲೇ ರೋಹಿತ್ ಶರ್ಮಾ ಅವರು ಫ್ಯಾನ್ಸ್ಗೆ ಮತ್ತು ಅಕ್ಷರ್ ಪಟೇಲ್ ಅವರು ಇಬ್ಬರಿಗೂ ಕ್ಷಮೆ ಕೇಳ್ತಾರೆ. ಇದು ಗುರು ನಮ್ಮ ಕ್ಯಾಪ್ಟನ್ ಅಂದರೆ. ಸೂಪರ್ ರೋಹಿತ್ ಶರ್ಮಾ ಅವರೇ. ಆಮೇಲೆ ಬಾಂಗ್ಲಾದೇಶವರು ಸ್ಲೋಲಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಜಾಕೀರ್ ಅವರು ಅರ್ಧ ಶತಕ ಹೊಡೆದ್ರೆ ರುದ್ರೋಹಿ ಅವರು ಶತಕ ಹೊಡಿತಾರೆ. ಟೋಟಲ್ 228 ರನ್ನ ಟಾರ್ಗೆಟ್ ಕೊಡ್ತಾರೆ. ಅಲ್ಪ ಮೊತ್ತ ಆಡಿಸ್ಕೋಬೋದು ಅನ್ನೋ ಇದರಲ್ಲಿ ಕೊಟ್ಟರು. ಈ ಇನ್ನಿಂಗ್ಸಲ್ಲಿ ಮೆಚ್ಚಬೇಕಾದ ವಿಚಾರ ಏನಂದೇನಂತಂದರೆ ನಮ್ಮ ಮೊಹಮ್ಮದ್ ಶಮಿ ಅವರ ಕಮ್ ಬ್ಯಾಕ್. ಇಂಗ್ಲೆಂಡ್ ಸೀರೀಸಲ್ಲೂ ಚೆನ್ನಾಗಿ ಆಡಿರಲಿಲ್ಲ ಅವರು, ಆಡಿಸಿರಲಿಲ್ಲ. ಅದಾದಮೇಲೆ ಚಾಂಪಿಯನ್ಸ್ ಟ್ರೋಫಿಲಿ ಫಸ್ಟ್ ಮ್ಯಾಚಲ್ಲಿ 5 ವಿಕೆಟ್ ತೆಗೆದ್ರು. ಮೊಹಮ್ಮದ್ ಶಮಿ ಅವರ ಕಮ್ ಬ್ಯಾಕ್ ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ. ಪಾಕಿಸ್ತಾನದವರಂತೂ ಭಯಂಕರ ಎದುರ್ಕೊಂಡಿರ್ತಾರೆ. ಆಮೇಲೆ ಇನ್ನೊಂದು ದಾಖಲೆನೂ ಮಾಡಿದ್ರು ನಮ್ಮ ಮೊಹಮ್ಮದ್ ಶಮಿ ಅವರು. ಹೈಯೆಸ್ಟ್ ವಿಕೆಟ್ ICC ಇವೆಂಟ್ಸಲ್ಲಿ ಮೊದಲು ಝಹೀರ್ ಖಾನ್ ಅವರಿದ್ದರು. ಅದನ್ನೆಲ್ಲ ಹಿಂದಿಕ್ಕಿ ನಮ್ಮ ಮೊಹಮ್ಮದ್ ಶಮಿ ಅವರು ಮುಂದೆ ಬಂದರು. ಇನ್ನಿಂಗ್ಸ್ ಇಂಡಿಯಾದವರು ಶುರು ಮಾಡ್ತಾರೆ. ಅದೇನಾಗೋರು ನಮ್ಮ ರೋಹಿತ್ ಶರ್ಮಾ ಅವರು ನರ್ವಸ್ 40ಗೆ ಔಟ್ ಆಗ್ತಾರೆ. 41 ರನ್ ಹೊಡೆದು ಔಟ್ ಆದಮೇಲೆ ರೋಹಿತ್ ಶರ್ಮಾ ಅವರು ಇನ್ನೂ ಒಂದು ದಾಖಲೆ ಮಾಡ್ತಾರೆ. 261 ಇನ್ನಿಂಗ್ಸಲ್ಲಿ 11,000 ರನ್ನು. ಸೂಪರ್ ರೋಹಿತ್ ಶರ್ಮಾ ಅವರು. ಮತ್ತು ಅವರು 11,000 ರನ್ ಬಂದರು. ಇನ್ನೊಂದು ರನ್ ಹೊಡೆದ್ರೆ ಗಂಗೂಲಿನೂ ಹಿಂದಿಕ್ಕಿ 3ನೇ ಸ್ಥಾನಕ್ಕೆ ಕೂತ್ಕೋತಾರೆ. ಆಮೇಲೆ ರೋಹಿತ್ ಶರ್ಮಾ ಆದಮೇಲೆ ವಿರಾಟ್ ಕೊಹ್ಲಿ ಬರ್ತಾರೆ. ಯಾಕೋ ಸ್ಪಿನ್ನಿಗೆ ನೆನ್ನೆ ಚೆನ್ನಾಗಿ ಆಡ್ತಿರಲಿಲ್ಲ, ಸ್ವಲ್ಪ ಬೇಜಾರಲ್ಲೇ ಆಡ್ತಾಯಿದ್ರೇನು ಏನಕ್ಕೋ 22ಕ್ಕೆ ಔಟ್ ಆಗ್ತಾರೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಬಂದರು, ಅವರು ಜಲ್ದಿ ಔಟ್ ಆದರು. ಆಮೇಲೆ ಅಕ್ಷರ್ ಪಟೇಲ್ ಅವರು ಬಂದರು, ಅಕ್ಷರ್ ಪಟೇಲ್ ಅವರು ಔಟ್ ಆದರು. ನೆಕ್ಸ್ಟ್ ನಮ್ಮ ಕನ್ನಡದ ಹುಡುಗ KL ರಾಹುಲ್, ಇವ್ರ ಸ್ಥಾನಕ್ಕಂತೂ ಯಾರೂ ಇದೇ ಇಲ್ಲ. 47 ಬಾಲ್ 41 ರನ್ ಹೊಡೆದ್ರು. ಆಮೇಲೆ ನಮ್ಮ ಶುಭ್ಮನ್ ಗಿಲ್ ಅವರು ಶತಕ ಬಾರಿಸಿದ್ರು, ಬ್ಯಾಕ್ ಟು ಬ್ಯಾಕ್ 8ನೇ ಶತಕ ಶುಭ್ಮನ್ ಗಿಲ್ ಅವರು. ಆಮೇಲೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವರೇ ಆದರು. ನಮ್ಮ ಇಂಡಿಯಾ ಇದೇ ಥರ ಗೆಲ್ಲಿ ನೆಕ್ಸ್ಟ್ 23ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಗೆಲ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಶುಭ್ಮನ್ ಗಿಲ್ ಬ್ಯಾಕ್ ಟು ಬ್ಯಾಕು ಶತಕ ಬಾರಿಸಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ನಮ್ಮ ಇಂಡಿಯಾದವರು 231 ರನ್ ಹೊಡೆದ್ರು. ಆದರೆ KL ರಾಹುಲ್ ಬ್ಯಾಟಿಂಗ್ನು ಮೆಚ್ಚಬೇಕಾದವರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ನ ದಬಾಯಿಸಿ ಒತ್ತಿ.